ಇವತ್ತು ನಾವು ತುಂಬಾ ಸುಲಭವಾಗಿ ಟೇಸ್ಟಿಯಾಗಿರುವಂತಹ ಮಶ್ರೂಮ್ ಸೂಪ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಮಳೆಗಾಲದಲ್ಲಿ ತುಂಬಾ ಟೇಸ್ಟಿ, ಹೆಲ್ತಿ ಕೂಡ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಹಾಗಾದರೆ ಈ ಸೂಪ್ನ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: 150 ಗ್ರಾಂ ಅಣಬೆ, 2 ಸ್ಪೂನ್ ಕಡಲೆ ಹಿಟ್ಟು, 5 ರಿಂದ 6 ಎಸಳು ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಈರುಳ್ಳಿ, 1 ದೊಡ್ಡ ಟೊಮೆಟೊ, 1 ಸ್ಪೂನ್ ಕರಿಮೆಣಸು, ಎಣ್ಣೆ ಮತ್ತು ಉಪ್ಪು ಅಗತ್ಯವಿರುವಷ್ಟು. ತಯಾರಿಸುವ ವಿಧಾನ: ಅಣಬೆಯನ್ನು ಕತ್ತರಿಸಿ ಬಾಡಿಸಿಕೊಳ್ಳಿ. 2 ಸ್ಪೂನ್ ಕಡಲೆ ಹಿಟ್ಟನ್ನು ನೀರಿನಲ್ಲಿ ತೆಳ್ಳಗೆ ಕಲಸಿಡಿ. ಟೊಮೆಟೊ ಬೇಯಿಸಿ. ಈರುಳ್ಳಿಯನ್ನು ಕತ್ತರಿಸಿಕೊಂಡು ಎಣ್ಣೆಯಲ್ಲಿ ಬಾಡಿಸಿರಿ. ಇದಕ್ಕೆ ಅಣಬೆಯನ್ನು ಹಾಕಿ ಬೇಯಿಸಿದ ಟೊಮೆಟೊ ಹಿಚುಕಿ ಹಾಕಿರಿ. ಕಲಸಿದ ಕಡಲೆ ಹಿಟ್ಟನ್ನು ಹಾಕಿ ಕರಿಮೆಣಸಿನ ಪುಡಿಯನ್ನು ಬೆರೆಸಿರಿ. ಕೊತ್ತಂಬರಿ ಸೊಪ್ಪು ಸೇರಿಸಿ ನೀರು ಹಾಕಿ 5 ರಿಂದ 6 ನಿಮಿಷ ಕುದಿಸಿ ಕೆಳಗೆ ಇಳಿಸಿ. ಬಿಸಿಯಾಗಿರುವಾಗಲೇ ಕೊಡಿ.